ಕರ್ನಾಟಕದ ಮತದಾರರು ಇವಿಎಂ ಬಗ್ಗೆ ವಿಶ್ವಾಸ ಹೊಂದಿದ್ದಾರೆ ಅಂತ ಸಮೀಕ್ಷೆಯೊಂದು ಬಹಿರಂಗಪಡಿಸಿದೆ. 83.61% ಮಂದಿ ಮತದಾರರು ವಿದ್ಯುನ್ಮಾನ ಮತಯಂತ್ರಗಳ ವಿಶ್ವಾಸಾರ್ಹತೆ ಹೊಂದಿರುವುದಾಗಿ ಸಮೀಕ್ಷೆಯಲ್ಲಿ ತಿಳಿದುಬಂದಿದೆ. ಇವಿಎಂ ಬಗ್ಗೆ ಸದಾ ಪ್ರಶ್ನೆ ಮಾಡ್ತಿದ್ದ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ಈ ಸಮೀಕ್ಷೆ ಒಂದು ರೀತಿ ಬರಸಿಡಿಲು ಬಡಿದಂತಾಗಿದೆ. ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಅಧೀನದಲ್ಲಿ ಕರ್ನಾಟಕ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಅಥಾರಿಟಿ ವಿದ್ಯುನ್ಮಾನ ಮತಯಂತ್ರಗಳ ವಿಶ್ವಾಸಾರ್ಹತೆ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿತ್ತು. ಕರ್ನಾಟಕದಲ್ಲಿ ಒಟ್ಟು 83.61% ಮತದಾರರು ಇವಿಎಂ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿರುವುದು ಈ ಅಧ್ಯಯನದಿಂದ ತಿಳಿದು ಬಂದಿದೆ. ವೋಟ್ ಚೋರಿ ಅನ್ನುವಂಥ ವಿಚಾರವನ್ನ ಕಾಂಗ್ರೆಸ್ ಬಹಳಷ್ಟು ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ಅದಕ್ಕೆ ಸಂಬಂಧಪಟ್ಟಂತ ದೊಡ್ಡ ಹೋರಾಟಗಳನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಬಟ್ ಆದರೆ ಇವಿಎಂ ಬಗ್ಗೆ ಕರ್ನಾಟಕದ ಬಹುಪಾಲು ಅಂದರೆ 83.61% ಮಂದಿ ಅದರ ಪರವಾಗಿದ್ದಾರೆ ಅನ್ನುವಂಥದ್ದು ಒಂದು ರೀತಿ ಕಾಂಗ್ರೆಸ್ಗೆ ಬರಸಿಡಿಲು ಬಡದಂತಾಗಿದೆ. ಯಾಕಂತಂದರೆ ಮತದಾರರು ಇವಿಎಂ ಬಗ್ಗೆ ವಿಶ್ವಾಸ ಹೊಂದಿರೋದು ಈ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಹೊಸ ಸಮೀಕ್ಷೆಯಲ್ಲಿ ಅನೇಕ ಅಂಶಗಳನ್ನು ಬಹಿರಂಗಪಡಿಸಲಾಗಿದೆ. ಅಂದರೆ ಆಲ್ಮೋಸ್ಟ್ ನೋಡಿ ಒಂದು 17-16% ಕಡಿಮೆ, ಅದನ್ನು ಹೊರತುಪಡಿಸಿದ್ರೆ 84 ಅಂತ ಅಂದ್ಕೊಳ್ಳಿ, ಒಂದು ರೌಂಡ್ ಫಿಗರ್ ಅಂದ್ಕೊಂಡ್ರೆ 84% ಜನ ಈ ಇವಿಎಂ ಪರವಾಗಿದ್ದಾರೆ ಅದು ಕರ್ನಾಟಕದಲ್ಲಿ ಅನ್ನುವಂಥದ್ದು ಒಂದು ರೀತಿ ಕಾಂಗ್ರೆಸ್ಗೆ ನಿಜಕ್ಕೂ ದೊಡ್ಡ ಆಘಾತ.